ಏನಪ್ಪ ಸೊ 29 ಡೇ ಚಾಲೆಂಜ್ ಎನೇಬಲ್ ಮಾಡಿದ್ರಿ, ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಲಿಲ್ಲ ಅಂತ ಯೋಚನೆ ಮಾಡಿದ್ದೀರಾ. ಓಕೆ, ಈಗ ವಿಡಿಯೋಗೆ ಎಂಟರ್ ಆಗ್ತಾ ಇದ್ದೀನಿ. ಡೇ 1 ಇದು ಡೇ 1. ಈ ಡೇ 1ನಲ್ಲಿ ಚಾಲೆಂಜ್ ಏನು, ಫಸ್ಟು ನಾವು 4 ಸ್ಟೆಪ್ ತಿಳ್ಕೊಂಡು, ಫಸ್ಟು ಚಾಲೆಂಜ್ ಏನು, ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ರೋಟೀನ್ ಸೆಟಪ್ಪು, ಮತ್ತು ಪ್ಲ್ಯಾನರ್ನ, ಸೊ ನಿಮ್ಮ ಮೈಂಡ್ ಸೆಟ್ಟು ಮತ್ತು ಪ್ಲ್ಯಾನರ್ನ ಯಾವ ಥರ ನಾವು ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಈಗ ನೋಡ್ತಾ ಹೋಗೋಣ. ಓಕೆನಾ. ಚಾಲೆಂಜು ಸಿಂಪಲ್ ಚಾಲೆಂಜು, ಸೊ ನಿಮಗೆ ಕಾಂಪ್ಲೆಕ್ಸಾಗಿ ನಾನು ಹೇಳ್ತಾ ಹೋಗೋದು ಸಿಂಪಲ್ ಚಾಲೆಂಜು, ಜಸ್ಟ್ ಏನಿಲ್ಲ. ಸೊ ಈ ಚಾಲೆಂಜು ನಿಮಗೋಸ್ಕರ ಡಿಸೈನ್ ಮಾಡಿರೋದು ನಾನು. ಸೊ ಇದು ಯಾರೋ ಬೇರೆ ಉತ್ತರ ಆಗಲಿ ಅಥವಾ ಬೇರೆ ಯಾರೋ ಕಲ್ತ್ಕೊಂಡು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತಲ್ಲ. VTU 6th ಸೆಮಿಸ್ಟ್ರು 22 ಸ್ಕೀಮಲ್ಲಿ ಓದ್ತಿರೋರಿಗೆ ಮಾತ್ರ ನಾನು ಈ ಚಾಲೆಂಜ್ನ ಡಿಸೈನ್ ಮಾಡಿರೋದು. ನಿಮ್ಮ ಜೊತೆ ನಾನು ಕೂಡ ಇಲ್ಲಿ ನೋಡಿ ವಿಡಿಯೋ ಮಾಡ್ತಾ, ಮತ್ತು ಇದಕ್ಕೆ ನಾನು ಬೇಕಾಗಿದ್ದು ನೋಡಿ ಇದನ್ನೆಲ್ಲ ಬರ್ಕೋಬೇಕು ನಾನು. ಓಕೆನಾ. ಇದನ್ನೆಲ್ಲ ಬರ್ಕೊಂಡು ನಿಮಗೆ ಇದನ್ನು ಮಾಡ್ತಾ ಹೋಗಿ ಪ್ಲ್ಯಾನನ್ನು ಕೂಡ ಬರ್ತಿದ್ದೀನಿ, ಆಯಿತಾ. ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋದು. ಫ್ರೀ PDF ಇರುತ್ತೆ. ಓಕೆನಾ. ಸೊ ಮೊದಲನೇದಾಗಿ ಈ ಚಾಲೆಂಜ್ ಏನು ಅಂದರೆ, ಈ ಚಾಲೆಂಜನ್ನು ಡಿಸೈನ್ ಮಾಡೋದು ನಿಮಗೋಸ್ಕರ. ನೀವು ಪ್ರತಿದಿನ ಈ ಚಾಲೆಂಜಲ್ಲಿ ಭಾಗಿಯಾಗಬೇಕು, ಮತ್ತು ಪ್ರತಿದಿನ ಸೊ ನಮ್ಮ ಗೋಲ್ ಏನಿದೆ ಅದನ್ನು ಮರಿಬಾರ್ದು. ಕನ್ಸಿಸ್ಟೆನ್ಸಿಯಾಗಿ ನಾವು ಇರಬೇಕು. ಓಕೆನಾ. ಅಂದರೆ ನಮಗೆ 9 CGPA ಬೇಕು. ಈ 9 CGPA ಯಾಕೆ ಸರ್ ಚಾಲೆಂಜಲ್ಲಿ ಇನ್ಕ್ಲೂಡ್ ಮಾಡಿದ್ರಾ ಅಂತ ಕೇಳ್ತೀರಾ. ಓಕೆ, ಕೇಳಿ. ಏನಿಲ್ಲ, ಈ 9 CGPA ತೆಗೆದ್ರೆ ಸೊ ನಿಮಗೆ ನೆಕ್ಸ್ಟ್ MTech ಅಥವಾ MBA ಓದ್ತಾ ಇರ್ತೀರ. ಮತ್ತು ಸೊ ಅಷ್ಟು ದೂರ ಯಾಕೆ, ಇನ್ನೂ 1 ವರ್ಷದ ಕತೆ ಯಾಕೆ. ನೆಕ್ಸ್ಟ್ ಈ ಸೆಮಿಸ್ಟ್ರಲ್ಲಿ 9 CGPA ತೆಗ್ದಿರಿದ್ರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಅಮೌಂಟು ಬರುತ್ತೆ. ಯಾವ ಥರ ಅಂತ ಕೇಳ್ತೀರಾ. ಸೊ ಗೌರ್ಮೆಂಟು ಕೆಲವೊಂದು ಸ್ಯಾಂಕ್ಷನ್ಸ್ ಅಂದರೆ ಕೆಲವೊಂದು ಸ್ಕೀಮನ್ನು ಬಿಟ್ಟಿದೆ. ಯಾವ ಥರ ಅಂದರೆ, ಸೊ 9 2 ಸೆಮಿಸ್ಟ್ರಲ್ಲಿ ತೆಗ್ದಿದ್ರೆ ನಿಮಗೆ ಗೌರ್ಮೆಂಟು ಅಮೌಂಟ್ ಕೊಡುತ್ತೆ. ಅದು 6000 ರೂಪೀಸ್ ಅಂತ. ಓಕೆನಾ. ಸೊ ನಿಮ್ಮ ಕಾಲೇಜಲ್ಲೇ ಕೊಡ್ತಾರೆ, ಕೆಲವ್ರು ಕಾಲೇಜಲ್ಲೇ ಕೊಡ್ತಾರೆ, ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಕೊಡ್ತಾರೆ, ಮತ್ತು ಕೆಲವೊಂದು ಕಾಲೇಜಲ್ಲಿ ಇಲ್ಲ. ಸೊ ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಲಾಸ್ಟಿಗೆ ಕೊಡ್ತಾರೆ ಅಮೌಂಟನ್ನು. ನೀವು 8ನೇ ಸೆಮಿಸ್ಟರ್ ಪಾಸ್ ಆಗ್ತಿರಲ್ವ, ಆವಾಗ 30,000 ಕೊಡ್ತಾರೆ ಎಲ್ಲ ಸೆಮಿಸ್ಟ್ರಲ್ಲೂ 8 to 9 ತೆಗ್ದಿದ್ರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಕ್ಲಾಸ್ ಅಂತ 8 to 9 CGPA ಅಂತ ಇದಾಗಿ ಬರಲ್ಲ. ಬಟ್ ನಿಮ್ಮದು ಫಸ್ಟ್ ಕ್ಲಾಸ್ ಇತ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ಅಮೌಂಟ್ ಬರುತ್ತೆ. ಅದು 30,000. ಓಕೆನಾ. 30 ಅಪ್ರಾಕ್ಸಿಮೇಟ್ಲಿ. ಡಿಪ್ಲೊಮದಲ್ಲಿ 25 ಇತ್ತು. ಸೊ ಇಂಜಿನಿಯರಿಂಗ್ ಅಂದರೆ ಒಂದು 30-35 ಇರುತ್ತೆ. ಓಕೆನಾ. ಅದ್ರ ಬಗ್ಗೆ ನಾನು ಇನ್ಡೆಪ್ತಾಗಿ ವಿಡಿಯೋ ತಿಳ್ಕೊಂಡಿಲ್ಲ. ಸೊ ತಿಳ್ಕೊಂಡ್ಮೇಲೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾವು ಅಮೌಂಟ್ ಯಾವ ಥರ ಬರುತ್ತೆ ಅಂತ. ಓಕೆ. ಸೊ ನಾನು ಈ ಚಾಲೆಂಜನ್ನು ಮಾಡೋದಕ್ಕೆ ಬಂದಿರೋದು. ಈ ಚಾಲೆಂಜಲ್ಲಿ ನಿಮಗೋಸ್ಕರ ಡಿಸೈನ್ ಇರೋದು. ಈ ಚಾಲೆಂಜಲ್ಲಿ ನೀವು ಪ್ರತಿದಿನ ಭಾಗಿಯಾಗಲೇಬೇಕು. ನೆಕ್ಸ್ಟು ಅದಾದಮೇಲೆ ನೀವು ಚಿಕ್ಕ ಟಾಸ್ಕ್ನೂ ಕೂಡ ಆ ದಿನದಲ್ಲಿ ಮುಗಿಸ್ಲೇಬೇಕು. ಅದನ್ನೇ ನಮ್ಮ ಗೋಲು. ಓಕೆನಾ. ನೆಕ್ಸ್ಟ್ 2ನೇ ಸ್ಟೆಪ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈ ಚಾಲೆಂಜಲ್ಲೂ ಕೆಲವೊಂದು ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ. ಸೊ ನೀವು ಕೂಡ ಈ ಚಾಲೆಂಜಲ್ಲಿ ಭಾಗಿಯಾಗಿದ್ದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಇದರಲ್ಲಿ ಕಾಮೆಂಟಲ್ಲಿ ನನಗೆ ತಿಳಿಸ್ಬೇಕು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಓಕೆನಾ. ಸೊ ಚಾಲೆಂಜ್ ಸಿಂಪಲ್ ಇದೆ ಕಂಡ್ರೆ, ನೀವೇನೋ ದೊಡ್ಡದಾಗಿ ಥಿಂಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆನಾ. 9 CGPA ತೆಗಿಬೇಕು ಈ ಚಾಲೆಂಜಲ್ಲಿ ಅಷ್ಟೇ. ಸೊ ಅದು ಅಟ್ ದಿ ಎಂಡ್ ಆಫ್ ದಿ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ ಆದಮೇಲೆ ಸೊ ಈ ಎಕ್ಸಾಮಿನೇಷನ್ ಇನ್ನು 25 ಡೇಸ್ ಏನೋ ಇರುತ್ತೆ. ಇವತ್ತಿನ 25 ಡೇಸು ಅಂದರೆ ನೆಕ್ಸ್ಟ್ ಮಂತ್ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು 29 ಡೇಸ್ ಚಾಲೆಂಜ್ ಅಂತ. ಸೊ ಅಪ್ ಟು 29th ಡೇವರೆಗೂ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಪ್ರತಿದಿನ ವಿಡಿಯೋ ನೋಡ್ತಾ ಹೋಗಬೇಕು, ಏನಾಗ್ತಿದೆ, ಪ್ರೋಗ್ರೆಸ್ ಎಲ್ಲಿದೆ ಅಂತ ನೀವು ತಿಳಿಸ್ತಾ ಹೋಗಬೇಕು. ಸೊ ನಾನು ಪ್ಲ್ಯಾನರ್ ಕೊಡ್ತೀನಿ, ಆ ಪ್ಲ್ಯಾನರಲ್ಲಿ ನಿಮ್ಗೆ ವರ್ಕ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇದು ರೂಲ್ಸು. ಅಂದರೆ ನೀವು ಪ್ರತಿಯೊಂದು ಇದನ್ನ ಆ್ಯಕ್ಷನ್ ತೊಗೊಳ್ಬೇಕು. ಆ ಆ್ಯಕ್ಷನ್ನ ಮರಿಬಾರ್ದು ಯಾವುದೇ ಕಾರಣಕ್ಕೂ. ಓಕೆನಾ. ಪ್ಲ್ಯಾನರ್ನ ಯೂಸ್ ಮಾಡಬೇಕು. ಲೈಕ್ ಯಾವ ಥರ ಅಂದರೆ, ನೀವು ಸೊ ಈ ದಿನ ಏನು ಮಾಡಿದೆ, ಈ ದಿನ ಏನು ಮಾಡಬೇಕು ನಾನು ಅಂತ ಒಂದು ಪ್ಲ್ಯಾನರ್ನ, ಟೈಮ್ ಟೇಬಲ್ನ ಬರ್ಕೋಬೇಕು. ಪ್ರತಿದಿನದ್ದು ಬರ್ಕೋಬೇಕು ನೀವು. ಸೊ ನೀವು ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ತಿರ್ತೀರ, ಈ ಥರ ಯೂಟ್ಯೂಬಲ್ಲಿ ರೀಲ್ಸ್ ನೋಡ್ತಿರ್ತೀರ. ಸೊ ಈ ಥರ ನೋಡೋ ಬದಲಿಗೆ ಜಸ್ಟ್ ಏನಾದರೂ ಒಂದು ಇದನ್ನು ಮಾಡೋ ಬದಲಿಗೆ ಸ್ಕಿಲ್ಲನ್ನು ಕಲೀರಿ. ಓಕೆನಾ. ನಿಮಗೆ ಹೆಲ್ಪ್ ಆಗುತ್ತೆ. ಸ್ಕಿಲ್ನ ಫ್ರೀಲಾನ್ಸಿಂಗ್ ಕಲಿತ್ರೆ ವೆಬ್ ಡಿಸೈನಿಂಗ್ ಮಾಡ್ಬೋದು. ಸೊ ಆ್ಯಸ್ ಎ CA ಸ್ಟೂಡೆಂಟು ನೀವು ವೆಬ್ ಡಿಸೈನಿಂಗ್ ಓಪನಿಂಗ್ ಎಷ್ಟಿದೆ ಅಂದರೆ ತುಂಬ ಇದೆ, ಆಯಿತಾ. ಸೊ ಸ್ಕಿಲ್ಲನ್ನು ಕಲೀರಿ, ಮತ್ತು ಸೋಷಲ್ ಮಾರ್ಕೆಟಿಂಗ್ ಕಲೀರಿ. ಬಟ್ ಸ್ಕ್ರಾಲ್ ಮಾಡ್ತಾ ಹೋಗ್ಬಿಟ್ಟಿರೋ ಅನ್ನೆಸರಿ ಲೈಕ್ಸ್, ಅನ್ನೆಸರಿ ವೀಡಿಯೋಸು, ಸೊ ಈ ಥರ ಅನ್ನೆಸರಿ ವೀಡಿಯೋಸ್ಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಕಿಲ್ಲನ್ನು ಕಲೀರಿ. ಒಂದು ವೇಳೆ ಕಲಿತ್ರು ಸ್ಕಿಲ್ಲನ್ನು ಕಲೀರಿ. ಓಕೆನಾ. ನೆಕ್ಸ್ಟು ರೂಟೀನ್ ಯಾವ ಥರ ಸೆಟಪ್ ಮಾಡೋದು ಅಂತ.
ರೂಟೀನ್. ಸೊ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಸಂಜೆವರೆಗೂ ಏನು ಮಾಡ್ತೀರಾ ಅಂತ ಒಂದು ರೂಟೀನ್ ಇಟ್ಕೊಂಡ್ರೆ ಯಾವುದೇ ಇಲ್ಲಿವರೆಗೂ ಯಾವುದು ಇಟ್ಕೊಂಡಿರಲ್ಲ ಅಂತ ನನಗೆ ಗೊತ್ತು. ಓಕೆ, ಈಗ ಮುಂದೆ ಇಟ್ಕೊಳ್ಳಿ. ಕೆಲವೊಬ್ರು ಇಟ್ಕೊಂಡಿರ್ತಾರೆ ಸೊ ಸಕ್ಸಸ್ ಆಗಲೇಬೇಕು ಅಂತ ಪೀಪಲ್ಸು ನೀವು ಕೆಲವೊಬ್ರು ಇರ್ತಾರೆ, ಅಂಥವ್ರು ಇಟ್ಕೊಂಡಿರ್ತಾರೆ. ಬಟ್ ಇಟ್ಕೊಂಡಿಲ್ಲದೆ ಇರೋರು ನೀವು ಇವತ್ತಿಂದ ಇಟ್ಕೊಳ್ಳಿ. ಸೊ ಮಾರ್ನಿಂಗ್ ನೀವು ಎಷ್ಟೊತ್ತಿಗೆ ಎದ್ದಾಳ್ತೀರಿ ನನಗೆ ಅವೆಲ್ಲ ಬೇಕಾಗಿಲ್ಲ, ಈ ಚಾಲೆಂಜ್ಗೂ ಬೇಕಾಗಿಲ್ಲ. ಈ ಚಾಲೆಂಜಲ್ಲಿ ನಿಮ್ಮ ಮೇನ್ ಗೋಲ್ನ ಮರಿಬಾರ್ದು. ಸೊ ಬೆಳಗ್ಗೆ 6 ಗಂಟೆಯಿಂದ 6 ಅಥವಾ 7 ಎದ್ದೇಳ್ಬೋದು. ಸೊ ನಿಮ್ಗೆ ಇಷ್ಟೊತ್ತಿಗೆ ಎದ್ದೇಳಿ ಅಂತ ನಾನು ನಿಮಗೆ ಫೋರ್ಸ್ ಮಾಡಲ್ಲ. 6 ಗಂಟೆಗೆ ಎದ್ದಾಳಿ, ಮ್ಯಾಕ್ಸಿಮಮ್ 6 ಗಂಟೆಗೆ ಎದ್ದಾಳಿ. 5 ಗಂಟೆಗೆ ಎದ್ದಾಳಿ ಮತ್ತು 4 ಗಂಟೆಗೆ ಎದ್ದಾಳಿ ಅಂತ ನಾನು ನಿಮ್ಗೆ ಫೋರ್ಸ್ ಮಾಡ್ತಿಲ್ಲ. 6 ಗಂಟೆಗೆ ಎದ್ದಾಳಿ. 6 ಗಂಟೆಯಿಂದ ನೀವು ಸಂಜೆ 9 ಗಂಟೆ ತನಕ ಬೇಕಾದ್ರೂ ವರ್ಕ್ ಮಾಡ್ಬೋದು. ಬಟ್ ಪ್ರತಿದಿನ ಇದನ್ನೇ ಓದ್ಕೊಂಡಿರ್ಬೇಕಾ ಸರ್, ಇಲ್ಲ ಬರೀ ಇದನ್ನೇ ಮಾಡ್ತಾ ಇರಬೇಕಂತ ಏನಿಲ್ಲ. ಸೊ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಕಾಲೇಜಿಗೆ ಹೋಗಿ, ಕಾಲೇಜಿಂದ ಬಂದಮೇಲೆ ಆಟ ಆಡಿ, ಆಯಿತಾ. ನಿಮ್ಮ ಗೇಮ್ಸ್ ಇಷ್ಟ ಆಡಿ, ಮತ್ತು ಹೊರಗೆ ಹೋಗಿ, ಆಯಿತಾ. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಮಾರ್ನಿಂಗ್ 2 ಅವರ್ಸ್ ಮಾತ್ರ, 2 ಅವರ್ಸ್ ನಿಮ್ಮ ಬುಕ್ ಕಡೆ ಗಮನ ಕೊಡಿ. ಓಕೆ, ನೀವೇನು ಇಂಜಿನಿಯರಿಂಗಲ್ಲಿ ನೀವು ಕಾನ್ಸೆಪ್ಟ್ನ ತಿಳ್ಕೊಂಡ್ರೆ ಸಾಕು, ಆಯಿತಾ. ಅದನ್ನೇ ಗಟ್ ಮಾಡಬೇಕು, ಬಯಾಟ್ ಮಾಡಬೇಕು, ಎಲ್ಲ ನಿಮ್ಮ ಮೆಮೊರೈಸ್ ಮಾಡ್ಕೊಂಡಿರ್ಬೇಕಂತೇನಿಲ್ಲ. ಇಂಜಿನಿಯರಿಂಗ್ ಸಿಂಪಲ್ಲಾಗಿ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಆ ಕಾನ್ಸೆಪ್ಟ್ ಮೇಲೆ ನೀವೇ ಕಂಟೆಂಟ್ನ ಜನ್ರೇಟ್ ಮಾಡಿ ಬರೀತೀರ. ಇಂಜಿನಿಯರಿಂಗಲ್ಲಿ ಅಡ್ವಾನ್ಸ್ಡಾಗಿ ಅಂದರೆ ChatGPTಗಿಂತಲೇ ನೀವು ಜಾಸ್ತಿಯಾಗಿ ಬರೀತೀರ ಆನ್ಸರ್ ಶೀಟಲ್ಲಿ. ಓಕೆನಾ. ಸೊ ಕಾನ್ಸೆಪ್ಟನ್ನ ತಿಳ್ಕೊಬೇಕು, ಪ್ರತಿಯೊಂದು ಕಾನ್ಸೆಪ್ಟನ್ನ ತಿಳ್ಕೊಬೇಕು. ಅದನ್ನೇ ನಾನು ಡೇ 1 ಇವತ್ತಿನ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಈ ಥರ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕಾನ್ಸೆಪ್ಟ್ ಏನಿದೆ ಮತ್ತು ಇದನ್ನ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಯಾವ ಥರ ಅಂತ ಇನ್ ಡೆಪ್ತ್ ತಿಳಿಸ್ತಾ ಹೋಗ್ತೀನಿ. ಓಕೆನಾ. ಸೊ ಇದು ರೋಟೀನ್ ಸೆಟಪ್ಪು. ಮಾರ್ನಿಂಗ್ 6 ಗಂಟೆಗೆ ಎದ್ದೇಳಬೇಕು, ಮತ್ತು 2 ಅವರ್ಸ್ ಮಾರ್ನಿಂಗ್ 2 ಅವರ್ಸ್ ಓದಬೇಕು, ಮತ್ತು ಈವ್ನಿಂಗ್ 2 ಅವರ್ಸ್ ಓದಬೇಕು. ಅದಾದಮೇಲೆ ನೈಟು ಮಲ್ಕೊಳ್ಳೋಕ್ಕಿಂತ ಮುಂಚೆ 9 ಗಂಟೆಗೆ ಮಲ್ಕೊಂಡ್ರೆ ಕೆಲವರು 9 ಗಂಟೆಗೆ 10 ಗಂಟೆಗೆ ಮಲ್ಕೋತಾರೆ. ಸೊ ಅದು ಎಷ್ಟೊತ್ತಿಗೆ ಮಲ್ಕೋತೀರ ಅನ್ನೋದು ಬೇಕಾಗಿಲ್ಲ. ಸೊ ಮಲ್ಕೊಳ್ಳೋಕ್ಕಿಂತ ಮುಂಚೆ 1 ಅವರ್ ರಿವಿಷನ್. ನೀವು ಲೈಕ್ ಸ್ಕ್ರಾಲ್ ಮಾಡೋಕ್ಕೆ ಅಂತಲೇ ನೀವು ಇನ್ಸ್ಟಾಗ್ರಾಮ್ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ ಫೋನನ್ನು. ಸೊ ಅದರ ಬದಲಿಗೆ ಒಂದು ಚಿಕ್ಕ ಶೀಟಲ್ಲಿ ಸೊ ಆ ದಿನ ಏನು ಓದಿದೆ, 2 ಅವರ್ ಏನು ಓದಿದೆ, ಮಾರ್ನಿಂಗ್ ಏನು ಓದಿದೆ, ಬೆಳಗ್ಗೆ ಸಂಜೆ ಏನು ಓದಿದೆ ಅಂತ 2 ಅವರ್ ಓದಿರ್ತಾರಲ್ವ, ಅದನ್ನು ಕೀ ಪಾಯಿಂಟ್ಸಾಗಿ ಬರ್ಕೊಂಡು ರಿವಿಷನ್ ಮಾಡ್ಕೊಂಡು ಹಾಗೆ ಮಲ್ಕೊಳ್ಳಿ. ಓಕೆನಾ. ಸೊ ಇದು ಸೆಟಪ್ಪು. ಇದಕ್ಕೆ ನೀವು ಓದಬೇಕಾದಾಗ ಈಗ ಮಾರ್ನಿಂಗ್ 2 ಅವರ್ಸ್ ಓದಿ, ಈವ್ನಿಂಗ್ 2 ಅವರ್ಸ್ ಅಂತ ಓದಿ. ಯಾರಿಗಾಗಲಿ 2 ಅವರ್ಸ್ ಓದಬೇಕಂದ್ರೆ ಹೆವಿ ಕಷ್ಟ ಆಗುತ್ತೆ. ನಿಮ್ಮ ಜನ್ರೇಷನ್ ಅಥವಾ ನಿಮ್ಮ ಮೈಂಡ್ಸೆಟ್ ಮೇಲೆ ಇದು ನಿಂತಿರುತ್ತೆ. ಸೊ ಮಾರ್ನಿಂಗ್ 2 ಅವರ್ಸ್ ಯಾವ ಥರ ಓದಿ ಅಂತ ಹೇಳ್ತೀನಿ ಕೇಳಿಸಿ. ಯೂಸ್ ಪೊಮೊಡೋರೋ ಟೆಕ್ನಿಕ್ಸು ಬೆಟರ್. ಕೆಲವೊಂದು ಸಕ್ಸಸ್ಫುಲ್ ಪೀಪಲ್ಸ್ ಯೂಸ್ ಮಾಡ್ತಿರೋದೆ ಈ ಪೊಮೊಡೋರೋ ಟೆಕ್ನಿಕ್ನ. ಓಕೆನಾ. ಸೊ ಈ ಟೆಕ್ನಿಕ್ನ ಯಾವ ಥರ ಯೂಸ್ ಮಾಡೋದು ಅಂದರೆ, ಪೊಮೊಡೋರೋ ಅಂದರೆ ಸೊ 30 ನಿಮಿಷ ಓದಿ ಮತ್ತು 5 ನಿಮಿಷ ಬ್ರೇಕ್ ತೊಗೊಳ್ಳಿ. 30 ನಿಮಿಷ ಓದಿ 5 ನಿಮಿಷ ಬ್ರೇಕ್ ತೊಗೊಳ್ಳಿ. ಅಥವಾ ಆಯಿತಾ, ನೀವು 30 ನಿಮಿಷ ಓದಿದ್ಮೇಲೆ 10 ನಿಮಿಷ ಬೇಕಾದ್ರೂ ಬ್ರೇಕ್ ತೊಗೋಬೋದು. ಬಟ್ ಬ್ರೇಕ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಫೋನ್ ನೋಡಬಾರ್ದು. ಇದು ಪೊಮೊಡೋರೋ ಟೆಕ್ನಿಕ್ಕು. ಈ ಟೆಕ್ನಿಕ್ ಬಗ್ಗೆ ನಾನು ಇನ್ ಡೆಪ್ತ್ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ. ಸೊ ಪೊಮೊಡೋರೋ ಟೆಕ್ನಿಕ್ನ ಯೂಸ್ ಮಾಡಿ 30 ನಿಮಿಷ ಓದಿ 5 ನಿಮಿಷ ಬ್ರೇಕ್, 30 ನಿಮಿಷ ಓದಿ 5 ನಿಮಿಷ ಬ್ರೇಕ್, ಈ ಥರ 2 ಅವರ್ಸ ಕಂಟಿನ್ಯೂ ಮಾಡಿ. ಸೊ ಕಂಟಿನ್ಯೂಸ್ 2 ಅವರ್ಸ್ ಹೋದರೆ ಯಾರಿಗೇ ಆಗಲಿ ತಲೆ ಸೇರಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ 2 ಅವರ್ಸ್ ಕಂಟಿನ್ಯೂಸ್ ಓದೋಕ್ಕೆ ಹೋಗ್ಬಿಡಿ. ಸೊ ಓದಿದ್ನೂ ಕೂಡ ನಿಮ್ಮ ತಲೆಗೆ ಉಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಪೊಮೊಡೋರೋ ಟೆಕ್ನಿಕ್ನ ಯೂಸ್ ಮಾಡಿ. ನೆಕ್ಸ್ಟು ಈ ಚಾಲೆಂಜ್ ಸೆಟಪ್ ಆಯಿತು. ಈಗ ಈ ಚಾಲೆಂಜ್ಗೆ ನಿಮ್ಮ ಮೈಂಡ್ಸೆಟ್ ಕೂಡ ಕರೆಕ್ಟಾಗಿ ಕೂತಿರ್ಬೇಕಲ್ವಾ. ಸೊ ನೆನ್ಪಿಟ್ಕೊಳ್ಳಿ, ನಾನು ಯಾಕೆ ಈ 8 CGP ಅಥವಾ 9 CGP ತೆಗಿಬೇಕು. ಸೊ ಕೆಲವೊಬ್ಬರು ಅಪ್ಪ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ. ನಮ್ಮ ಮಗ ಇಂಜಿನಿಯರಿಂಗ್ ಓದ್ತಿರ್ತಾನೆ, ನನ್ನ ಮಗಳು ಇಂಜಿನಿಯರಿಂಗ್ ಓದ್ತಿರ್ತಾಳೆ. ಸೊ ನಾನು ಕೆಲಸ ಮಾಡಿದ್ರೆ ಮಾತ್ರ ಇವ್ರಿಗೆ ಇಂಜಿನಿಯರಿಂಗ್ ಫೀಸ್ ಕಟ್ಟೋಕ್ಕಾಗತ್ತೋ, ಆಯಿತಾ, ಕಾಲೇಜ್ ಫೀಸ್ ಕಟ್ಟೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಪಾಪ ಇಂಜಿನಿಯರಿಂಗ್ ಅಂದರೆ ತುಂಬ ಒಬ್ಬರಿಗೆ ತುಂಬ ಕಷ್ಟ, ಕೆಲವರಿಗೆ ತಂದೆ ತಾಯಿಗಳಿಗೆ. ಅದಕ್ಕೋಸ್ಕರ ಅವ್ರು ನೆನೆಸ್ಕೊಳ್ಳಿ, ಆಯಿತಾ. ನಿಮ್ಮ ಮೈಂಡ್ ಸೆಟ್ ಮಾಡಿ, ಇಷ್ಟು ನಾನು ತೆಗಿಲೇಬೇಕು ಈ ಸೆಮಿಸ್ಟ್ರಲ್ಲಿ ಅಂತ ಮೈಂಡ್ ಸೆಟ್ ಮಾಡಿ ನೀವು ಕುತ್ಕೊಂಡು ಓದಿ, ಆಯಿತಾ. ಹಾಗೇ ಆಗುತ್ತೆ. ಈ ಸಲ 9 CGP ನೀವು ತೆಗಿತೀರ, ಅದನ್ನು ನಾನಿಲ್ಲಿ ಚಾಲೆಂಜ್ ಮಾಡ್ತಾ ಇರೋದು. ನನ್ನ ಜೊತೆ ನೀವು ಕೂಡ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಾಮೆಂಟಲ್ಲಿ ತಿಳಿಸಿ ನನಗೆ. ಓಕೆನಾ. ಸೊ ನೀವು ಚಿಕ್ಕ ಆ್ಯಕ್ಷನ್ ತೊಗೊಳ್ತಾ ಇದ್ದರೆ, ಸೊ ಈಗ ನಾನು 28 ಡೇ ಚಾಲೆಂಜ್ ಐತೆ, ನಾನು ಏನು ಮಾಡೋದು, ಏನು ಕತೆ ಅಂತ ವರ್ರಿ ಮಾಡ್ಕೊಂಡು ದಿನ ಪ್ರತಿಯೊಂದು ಚಿಕ್ಕ ಆ್ಯಕ್ಷನ್ನು ಕೂಡ ಬಿಗ್ ಸಕ್ಸಸ್ನ ತಂದು ಕೊಡುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಾಲೆಂಜ್, ನೀವು ಚಿಕ್ಕ ಟಾಸ್ಕ್ನ ಫಸ್ಟು ಮುಗಿಸ್ಬಿಡಿ, ಆಯಿತಾ. ಸೊ ನೀವು ಓದೋದಿತ್ತು ಅಂದರೆ ಮುಗಿಸ್ಬಿಟ್ಟು ಬೇಕಾದ್ರೆ ಫೋನ್ ಯೂಸ್ ಮಾಡ್ತಾ ಹೋಗಿ, ಯಾರೂ ಕೇಳೋಲ್ಲ ನನಗೆ, ಆಯಿತಾ. ಯಾರು ಏನೂ ಅನ್ನೋದಿಲ್ಲ. ಬಟ್ ಓದೋದು ಮುಖ್ಯ. ನೀವು ಚಿಕ್ಕ ಟಾಸ್ಕ್ನ ಸಬ್ಮಿಟ್ ಮಾಡೋದು ಮುಖ್ಯ, ಚಿಕ್ಕ ಟಾಸ್ಕ್ನ ಕಂಪ್ಲೀಟ್ ಮಾಡೋದು ಮುಖ್ಯ. ಓಕೆನಾ. ಸೊ ಅದು
ಮೇಯ್ನಾಗಿರುತ್ತೆ, ನಿಮ್ಮ ಮೈಂಡ್ ಸೆಟ್ ಮೇಲೆ ನಿಂತಿರುತ್ತೆ. ಓಕೆ, ನೆನಪಿರಲಿ, ಕನ್ಸಿಸ್ಟೆನ್ಸಿ ದಿನ ಏನು ನೋಡ್ತೀರಾ, ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟು. ಸೊ ನೀವೇನೋ ಓದೋ ರೂಮಲ್ಲಿ ಡಿಸ್ಟ್ರಾಕ್ಷನ್ ಇಲ್ಲದೆ ಕೂತ್ಕೋಬೇಕು ಅಂದರೆ ಲೈಕ್ ಫೋನ್ನ ಸ್ವಿಚ್ ಆಫ್ ಮಾಡಬೇಕು. ಫೋನ್ ಸ್ವಿಚ್ ಆಫ್ ಮಾಡೋದಂತೇನಿಲ್ಲ, ಸೊ ನೋಟಿಫಿಕೇಷನ್ ಬರದೇ ಇರೋ ಥರ ನೋಡ್ಕೊಳ್ಳಿ, ಆಯಿತು. ಇಲ್ಲ ಫೋನ್ ದೂರ ಇಟ್ಬಿಟ್ಟು ಕೂತ್ಕೊಂಡು ಡಿಸ್ಟ್ರಾಕ್ಷನ್ ಇರಬಾರ್ದು. ಓದೋ ಟೈಮಲ್ಲಿ ಮೈಂಡು ಪೀಸ್ಫುಲ್ಲಾಗಿರಬೇಕು. ನಿಮ್ಮ ಮೈಂಡು ಪೀಸ್ಫುಲ್ಲಾಗಿದ್ದರೆ ಮಾತ್ರ ನೀವು ಓದೋದೇನು ಅಂತ ಅರ್ಥ ಆಗುತ್ತೆ. ಟಾಪಿಕ್ ನಾವೇನು ಓದ್ತಿದ್ದೀವಿ ಮತ್ತು ಆ ಟಾಪಿಕ್ನ ಅರ್ಥ ಏನಾಗುತ್ತೆ ನಮ್ಮ ಮೈಂಡ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಡಿಸ್ಟ್ರಾಕ್ಷನ್ ಇಲ್ಲದೆ ಕೂತ್ಕೊಳ್ಳಿ, ಓಕೆನಾ. ಸೊ ಇದು ನೆಕ್ಸ್ಟು ನೀವು ಮೈಂಡ್ ಸೆಟ್ ಮಾಡಿದ ಮೇಲೆ ಕನ್ಸಿಸ್ಟೆನ್ಸಿ ದಿನ ನನ್ನ ವೀಡಿಯೋಸ್ನ ಏನಾಗ್ತಿರ್ತೀನಿ ನೋಡ್ತಾ ಹೋಗಬೇಕು. ನಾನು ವೀಡಿಯೋಸ್ ಅಂತ ನೋಡ್ತಾ ಅಂತೇನಿಲ್ಲ. ಸೊ ಜಸ್ಟ್ ದಿನದಲ್ಲಿ ಯಾದರೂ ಒಂದು ಸುಮ್ಮನೆ ಜಸ್ಟ್ ಒಂದು 3 ನಿಮಿಷ ಈ ವಿಡಿಯೋಗೆ ಸ್ಪೆಂಡ್ ಮಾಡಿ ಸಾಕು ನೀವು, ಓಕೆನಾ. ಸೊ ಏನಾಯಿತು ಅಂತ ಎಂಡ್ ಆಫ್ ದಿ ವಿಡಿಯೋದ ಎಂಡಲ್ಲಿ ನಾನೊಂದು ಟಾಸ್ಕ್ನ ಕೊಡ್ತೀನಿ, ಆ ಆ್ಯಕ್ಷನ್ನ ಕೊಡ್ತೀನಿ. ನೀವು ಆ ಆ್ಯಕ್ಷನ್ ಕೂಡ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ನಾನು ವಿಡಿಯೋನ ನೋಡಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ನಿಮಗೆ ನಾನು ನೋಡಿದ್ರೆ ವಿಡಿಯೋದಿಂದ ನಿಮಗೆ ನೀವು ನೋಡೋದ್ರಿಂದ ನನಗೆ ದುಡ್ಡು ಬರುತ್ತೆ ಅಂತ ಏನಿಲ್ಲ. ಇದುವರೆಗೂ ನಾನು ಯಾವುದೇ ಥರದ ದುಡ್ಡು ಬರೋ ಅಂತ ವಿಡಿಯೋದಲ್ಲೇ ನಾನು ಮಾಡೋಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನೊಂದು ಆ್ಯಕ್ಷನ್ ಕೊಡ್ತೀನಿ, ಅದಕ್ಕೋಸ್ಕರ ನೋಡಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟು ನೀವು ಸ್ಕಿಲ್ಲನ್ನು ಕಲಿತ್ರಿ. ಒಂದು ವೇಳೆ ಯೂಟ್ಯೂಬಲ್ಲಿ ನೀವು ನೋಡ್ತಾ ಇದ್ದರೆ ಸ್ಕಿಲ್ಲನ್ನು ಕಲೀರಿ. HTML, ವೆಬ್ ಡಿಸೈನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏಜೆಂಟ್ಸ್, ಈ ಥರ ಏನು ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ ಅವನ್ನ ನೀವು ಯುಟಿಲೈಸ್ ಮಾಡಿಕೊಂಡು ಸ್ಕಿಲ್ಲನ್ನು ಕಲೀರಿ, ಓಕೆನಾ. ನೆಕ್ಸ್ಟು ಅದಾದಮೇಲೆ ಲಾಸ್ಟ್ನೇ ಸ್ಟೆಪ್ಪು. ಸೊ ಇವತ್ತು ನಾವು ಒಂದು ಮೇನ್ ಆ್ಯಕ್ಷನ್ ಏನು ಅಂದರೆ ಪ್ಲ್ಯಾನನ್ನು ನಾವು ಮಾಡಬೇಕು. ಎಷ್ಟು ಸಬ್ಜೆಕ್ಟ್ಸ್ ಇದೆ ಮತ್ತು ನಾವು ಡೈಲಿ ರೋಟೀನ್ ಏನು ಮತ್ತು ನಾವು ಯಾವ ಥರ ಓದಬೇಕು, ಡೈಲಿ ಟಿಪ್ ಏನು ಅಂತ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನನ್ನು ನಾನು ಈ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಫಾರ್ಮೆಟ್ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಫಾರ್ಮೆಟ್ ಮುಖಾಂತರ ನೀವು ಡೈಲಿ ನಾನೇನು ಮಾಡಬೇಕು ಅಂತ ಬರ್ಕೊಳ್ಳಿ. ಮತ್ತು ಸಬ್ಜೆಕ್ಟ್ ನಾನು ಕೊಟ್ಟಿದ್ದೀನಿ ಚೆಕ್ ಮಾಡ್ತಾ ಹೋಗಿ, ಯಾವ ಸಬ್ಜೆಕ್ಟ್ ಎಷ್ಟು ಕವರ್ ಆಗುತ್ತೆ, ಆಯಿತಾ, ನೀವು ಎಷ್ಟು ನಿಮಿಷ ಓದ್ತೀರಿ ಅಂತ ನೀವು ಚೆಕ್ ಮಾಡ್ತಾ ಹೋಗಿ. ಅದನ್ನು ನಾನು ಸ್ಟಡಿ ಪ್ಲ್ಯಾನನ್ನು ಈ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ದರೆ ಸೊ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಕ್ಲಾಸ್ಮೇಟ್ಗೆ. ಅವರು ಕೂಡ ಈ ವಿಡಿಯೋದಿಂದ ಹೆಲ್ಪ್ ತೊಗೋತಾರೆ, ಓಕೆನಾ. ಸೊ ನೀವೇ ಹೆಲ್ಪ್ ತೊಗೊಂಡು ಸುಮ್ಮನಾಗಿಬಿಟ್ವಿ. ಸೊ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.